ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ಬೆಳಿಗ್ಗೆನೇ ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಪುಟ್ಟ ದೇವ್ರ ಮನೆ, ಅಂದರೆ ನಮ್ಮದು ಸೋಕೇಶಲ್ಲೇ ದೇವ್ರನ್ನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಚಿಕ್ಕ ಮನೆ ಆಗಿರೋದ್ರಿಂದ ದೇವ್ರ ರೂಮ್ ಅಂತ ಏನು ಸಪ್ರೇಟ್ ಇಲ್ಲ. ಅದಕ್ಕೋಸ್ಕರ ದೇವ್ರ ರೂಮ್ ಥರನೇ ಮಾಡ್ಕೊಂಡಿದ್ದೀನಿ ನಾನೇ ಸೋಕೇಶಲ್ಲಿ. ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೂವು ಹಣ್ಣು ಕಾಯಿ ಎಲ್ಲ ಇಟ್ಟಿರ್ತಾರೆ. ದೇವಸ್ಥಾನಕ್ಕೆ ರೈಟ್ ಸೈಡಲ್ಲೇ ಇಟ್ಟಿರ್ತಾರೆ. ಪೂಜೆಗೆ ಏನೇನು ಬೇಕೋ ಎಲ್ಲನೂ ತೊಗೊಂಡು ಇಲ್ಲಿ ಹಿಂದೆಗಡೆ ಟ್ಯಾಂಕಿ ಇದೆ, ಕಾಲು ಕೈ ಎಲ್ಲ ತೊಳ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಲು ತೊಳ್ಕೊಂಡು ಆಮೇಲೆ ಒಳಗಡೆ ಹೋಗೋದು. ಕ್ಯೂ ಏನಿರಲ್ಲ. ನಾವು ಮಧ್ಯಾಹ್ನ ಟೈಮ್ ಬಂದಿದ್ದೀವಿ, ಹಾಗಾಗಿ ಜನ ಏನು ಯಾರೂ ಇಲ್ಲ. ಅದೇ ಸಂಜೆ ಬಂದರೆ ಎಷ್ಟು ಜನ ಇರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಜನ. ಈ ಕ್ಯೂ ಏನು ಖಾಲಿ ಕಾಣಿಸ್ತಾ ಇದೆ ನಿಮಗೆ, ಅದೆಲ್ಲ ಫುಲ್ ಆಗಿರುತ್ತೆ. ನಾವು ಒಳಗಡೆ ಹೋಗೋದಕ್ಕೂ ಟೈಮ್ ತಗೊಳುತ್ತೆ. ಇದು ಮಾರಮ್ಮನ ದೇವಸ್ಥಾನದ್ದು ಮೇಯ್ನ್ ಡೋರು ಒಂದೇ ಇರೋದು. ಇದೇ ಗರ್ಭಗುಡಿಲಿರೋಂತಹ ಮಾರಮ್ಮ ದೇವಿ. ಹೊರಗಡೆ ಅಂದರೆ ಲಾಸ್ಟ್ ಟೈಮ್ ನಾನು ಜಾತ್ರೆಯಲ್ಲಿ ಲಾಸ್ಟ್ ವ್ಲಾಗಲ್ಲಿ ಒಳಗಿರೋ ದೇವಿನ ತೋರಿಸಿರಲಿಲ್ಲ ನಿಮಗೆ. ಆಗ ಜನ ಇದ್ದರು, ತೋರ್ಸೋಕ್ಕೂ ಆಗಿರಲಿಲ್ಲ. ಅದಕ್ಕೋಸ್ಕರ ಈ ಟೈಮಲ್ಲಾದರೂ ತೋರ್ಸೋಣ ಒಳಗಡೆ ಮಾರಮ್ಮ ದೇವಿ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನು ನಾವು ನಮಸ್ಕಾರ ಮಾಡಿಕೊಂಡು ಈ ಕಡೆ ಅರಶಿನ ಕುಂಕುಮ ಇಟ್ಟಿರ್ತಾರೆ, ಅದನ್ನು ತೊಗೊಂಡು ಸೈಡಿಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಇಲ್ಲಿ ಮತ್ತು ನಿಂಬೆಹಣ್ಣಿನ ಆರತಿ, ಬೆಲ್ಲದ ಆರತಿ ಎಲ್ಲನೂ ಮಾಡ್ತಾರೆ. ಏನಾದರೂ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವರು. ನೋಡಿ ಯಾವ ಥರ ಕಾಣ್ತಾ ಇದೆ ಮಾರಮ್ಮ ದೇವಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಹೊತ್ತು ಕೂತಿದ್ರೆ ನೆಮ್ಮದಿ ಸಿಗುತ್ತೆ. ಮತ್ತು ಇದು ಹೊರಗಡೆದು. ಅಲ್ಲಿ ಮುಂದೆ ಇತ್ತಲ್ಲ ಕಪ್ಪುದು, ಅದು ಅಂದರೆ ಜಾತ್ರೆ ಟೈಮಲ್ಲಿ ನಿಮಗೆ ಕೊಂಡೋತ್ಸವ ತೋರಿಸಿದ್ನಲ್ಲ, ಕೆಂಡ ತುಳಿತಾ ಇದ್ರಲ್ಲ, ಅದು ಮುಚ್ಚಿದ್ದಾರೆ. ಇದು ಹೊರಗಡೆ ದೇವಸ್ಥಾನದ್ದು. ಜಾತ್ರೆಯಲ್ಲಿ ಎಲ್ಲ ಒಂಥರ ಡೆಕೋರೇಟಿವ್ ಆಗಿ ಕಾಣ್ತಾ ಇರುತ್ತೆ. ಇದು ನಾರ್ಮಲಾಗಿ ಇರುವಂತಹ ಇದು ದೇವಸ್ಥಾನ. ಮತ್ತು ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದು ಎಲ್ಲ ಕ್ಲೋಸ್ ಆಗಿತ್ತು ಆಲ್ರೆಡಿ. ಬೆಳಿಗ್ಗೆ ಟೈಮ್ ಅಷ್ಟೇ ಓಪನ್ ಇರುತ್ತೆ ಅನಿಸುತ್ತೆ. ಕ್ಲೋಸ್ ಆಗಿತ್ತಲ್ವ, ಒಳಗಡೆಯಿಂದನೇ ನಾನು ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಒಳಗೆ ಈ ಥರ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನಿಂಗೆ ಕ್ಲೋಸ್ ಆಗಿತ್ತಲ್ಲ, ಅಲ್ಲೇನು ಜಾಸ್ತಿ ಹೊತ್ತಿರಲಿಲ್ಲ. ಮತ್ತು ರೋಡಲ್ಲಿ ಬರ್ತಾ ಕುರಿಗಳು ನೋಡಿ ಯಾವ ಥರ ನಿಂತಿದ್ದಾವೆ. ಎಷ್ಟು ಗಾಡಿ ಆರನ್ ಮಾಡಿದ್ರು ಸೈಡ್ಗೆ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಫ್ರೆಂಡು ಅದಕ್ಕೆ ಅವ್ನು ಕುರಿ ಅಂತ ಕರೆಯೋದು ಅಂತ ಹೇಳಿದ್ಲು. ನಗ್ತಾ ಇದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಹೊರಟ್ವಿ. ಇಬ್ರಿಗೂ ಗೋಲ್ಗಪ್ಪ ತಿನ್ನಬೇಕು ಅನಿಸ್ತಾ ಇತ್ತು. ನಾನು ಊರಲ್ಲಿದ್ದೆ ಅಲ್ವಾ, ಅಲ್ಲಿ ಈ ಥರ ಎಲ್ಲ ತಿನ್ನೋಕ್ಕೇನೋ ಹೋಗ್ತಾ ಇರಲಿಲ್ಲ. ಅದಕ್ಕೆ ಗೋಲ್ಗಪ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ಇಬ್ಬರು ಹೋಗಿ ಗೋಲ್ಗಪ್ಪ ತಿಂತಾಯಿದ್ದೀವಿ. ಗೋಲ್ಗಪ್ಪ ತಿಂದ್ಕೊಂಡು ಆಮೇಲೆ ಮನೆಗೆ ಹೊರಡ್ತೀವಿ. ಇದು ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಇದು. ನೆಕ್ಸ್ಟ್ ಡೇ ನಮ್ಮ ಅಪ್ಪ ಮತ್ತು ದೊಡ್ಡಪ್ಪ ದೊಡ್ಡಮ್ಮ ಅವ್ರು ಬಂದಿದ್ದರು. ಇಲ್ಲಿ ಹೆಸರುಘಟ್ಟದಲ್ಲಿ ಪೂಜೆ ಇತ್ತು, ಅದಕ್ಕೋಸ್ಕರ ಅವರು ಊರಿಂದ ಬಂದಿದ್ದರು. ಮಧ್ಯಾಹ್ನನೇ ಬಂದಿದ್ದರು. ನಾವು ಸಂಜೆ ಹೋಗ್ತಾ ಇದ್ದೀವಿ, ಅವ್ರನ್ನ ಡ್ರಾಪ್ ಮಾಡಿ ಬರೋಣ ಅಂತ ಹೇಳಿ. ನಾವು ಇರೋದು ಬಗಲುಗುಂಟೆಯಲ್ಲಿ, ಪೂಜೆ ಇರೋದು ಹೆಸರುಘಟ್ಟದಲ್ಲಿ. ಅದಕ್ಕೋಸ್ಕರ ನಾವೇ ಡ್ರಾಪ್ ಮಾಡಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಯಜಮಾನ್ರು, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ 5 ಜನ ಹೋಗ್ತಾ ಇದ್ದೀವಿ. ತುಂಬ ಚಳಿ ಇರೋದ್ರಿಂದ ಜರ್ಕಿನ್ ತಗೋಬೇಕು ಅಂತ ಹೇಳಿದರು. ನಮ್ಮ ದೊಡ್ಡಪ್ಪ ಒಂದೇ ಆ್ಯಕ್ಚುಲಿ ತಗೋಬೇಕು ಅಂತ ಬಂದಿದ್ದು. ಇನ್ನು ಹೋಗಿ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಅಷ್ಟರೊಳಗೆ ನಮ್ಮ ಅಪ್ಪನೂ ನನಗೂ ಒಂದು ಬೇಕು ಅಂತೇಳಿ. ಕ್ವಾಲಿಟಿ ಚೆನ್ನಾಗಿದ್ವು ಜಾಕೆಟ್, ತೋರಿಸ್ತೀನಿ ನೋಡಿ ನಿಮಗೂ. ಚೆನ್ನಾಗಿದ್ದಾವೆ ಜಾಕೆಟ್ಟು, ಅಂದರೆ ಜರ್ಕಿನ್ ಟೈಪು. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಜರ್ಕಿನು. ಅಂದರೆ ಇದನ್ನು ತೊಗೊಳ್ಳಿಲ್ಲ, ಬೇರೆ ತೊಗೊಂಡ್ವಿ. ತುಂಬ ಚೆನ್ನಾಗಿದ್ವು ಜಾಕೆಟ್ಟು. ಅದಕ್ಕೋಸ್ಕರ ನಮ್ಮ ದೊಡ್ಡಪ್ಪಗೆ ಅಂತ ತಗೊಳಕ್ಕೆ ಹೋಗಿ ನಮ್ಮ ಅಪ್ಪನೂ ನನಗೂ ಒಂದು ಇರಲಿ ಅಂತ ಹೇಳಿ ತೊಗೊಂಡ್ವಿ. ಒಳಗೆಲ್ಲ ಸ್ಮೂತಾಗಿ ಚೆನ್ನಾಗಿದೆ, ಉಲ್ಲಂದಿದೆ ಒಳಗೆ. ಮೇಲೆ ಮಾತ್ರ ಅದು ರೈನ್ ಕೋಟ್ ಥರ ಇರುತ್ತಲ್ವ, ನೀರು ಬಿದ್ದರೂ ಏನು ಒಳಗಡೆ ಇಳ್ಕೊಳ್ಳಲ್ಲ, ಆ ಥರ ಇದು ಜಾಕೆಟ್ ಟೈಪು ಅನ್ಕೋಬೋದು ಅಥವಾ ಜರ್ಕಿನು ಅನ್ಕೋಬೋದು. ಆ ಕ್ಯಾಪು ರಿಮೂವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದ್ವು. ಕಾಸ್ಟ್ಲಿನೇ ಇರ್ತವೆ ಇವು. ನಾವು ರೋಡ್ ಸೈಡ್ ಇರಿದ್ರೆ ತಗೊಳ್ಳೋಣ ಅಂತ ಹೋದ್ವಿ. ನೈಟ್ ಆಗಿರೋದ್ರಿಂದ ರೋಡ್ ಸೈಡ್ ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ಅಂಗಡಿಗೆ ಹೋದ್ವಿ, ತೊಗೊಂಡ್ವಿ. ಚೆನ್ನಾಗಿತ್ತು. ಇದು ಒಂದು ತೊಗೊಂಡ್ವಿ.
ಚೆನ್ನಾಗಿತ್ತು. ಇನ್ನು ತೊಗೊಂಡು ಹೆಸರುಘಟ್ಟಕ್ಕೆ ಹೋದ್ವಿ. ಲೇಟ್ ಆಗಿತ್ತು, ಅಲ್ಲಿಗೆ ಅಷ್ಟರೊಳಗೆ ಎಲ್ಲ ಬಂದಿದ್ದರು. ನಾವು ಸ್ವಲ್ಪ ಮುಂದೆ ಹೋಗಿದ್ವಿ, ಮತ್ತು ರಿಟರ್ನ್ ಬಂದು ಆಶ್ರಮ ಇದೆ ಅಲ್ಲಿ ಒಂದು, ಆಶ್ರಮದ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಇದೇ ಆಶ್ರಮ, ಉದ್ದಾನೇಶ್ವರ ಸ್ವಾಮಿ ಆಶ್ರಮ ಅಂತ ಹೇಳಿ ಇದು. ಇಲ್ಲಿ ದೀಕ್ಷಾ ತೊಗೊಂಡಿರೋರು ಅಂದರೆ ಶಿವನ ಭಕ್ತರು ಯಾರ್ಯಾರು ಇರ್ತಾರೋ ಅವರು ತುಂಬ ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ದರು. ಆಂಧ್ರ ಸೈಡಿಂದ ಎಲ್ಲನೂ ಬಂದಿದ್ದರು. ರತ್ನಗಿರಿ, ಮಧುಗಿರಿ, ಆಮೇಲೆ ಪಿಲ್ಗುಂಡ್ಲು ಅಂತ ಎಲ್ಲ ಹೇಳ್ತಾರೆ, ಕರ್ನಾಟಕ ಇರ್ಬೋದು ಮೇ ಬಿ, ಅಲ್ಲಿಂದ ಎಲ್ಲ ಬಂದಿದ್ರು. ಅದೂ ತುಂಬ ಜನ ಅವರು ಅಂದರೆ ವರ್ಷಕ್ಕೊಮ್ಮೆ ಈ ಥರ ಬಂದು ಇಲ್ಲಿ ಪೂಜೆ ಮಾಡಿಸಿ ಅರ್ಸವೆ ಅಂತರ ಮಾಡಿಸ್ಬಿಟ್ಟು ಹೋಗ್ತಾರೆ. ಇದು ಮಾಡಿಸೋದು ಬಂದು ಟಿಪ್ಟೂರ್ ಹತ್ರ ಬೆಳ್ಗುಳಿ ಅಂತ ಇದೆ. ಅವರು ಈ ಥರ ವರ್ಷಕ್ಕೊಂದು ಸಲ ಬಂದು ಈ ಥರ ಎಲ್ಲ ಮಾಡಿಸ್ತಾರೆ. ಭಜನೆ ನೈಟೆಲ್ಲ ಭಜನೆ ಮಾಡಿಸ್ಬಿಟ್ಟು ಹೋಗ್ತಾರೆ. ನೋಡಿ ಇಲ್ಲಿಗೆ ಏನೇನು ಬೇಕು, ಒಂದು ಅಜ್ಜ ಒಂದು ಅಜ್ಜಿ ಇಬ್ಬರಿದ್ದಾರೆ. ಅವ್ರಿಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲ ಬೆಳ್ಕೋತಾರೆ. ತರಕಾರಿ ಏನೇನು ಬೇಕೋ ಎಲ್ಲನೂ. ಟೊಮೊಟೊ ಗಿಡ, ಅದು ಕ್ಲಾರಿಟಿಯಾಗಿ ಕಾಣ್ತಾ ಇಲ್ಲ, ಟೊಮೊಟೊ ಗಿಡ, ಇದು ನೋಡಿ ಬದನೆ ಗಿಡ ಚೆನ್ನಾಗಿ ಕಾಣ್ತಾ ಇದೆ ಇದು, ಮತ್ತು ಹಸಿಮೆಣ್ಸಿಕಾಯಿ ಆ ಥರ ಎಲ್ಲ ಬೆಳ್ಕೋತಾರೆ. ಈ ಕಡೆ ಸ್ವಲ್ಪ ಹಳ್ಳಿ ಥರ ಇದೆ ಅಲ್ವಾ ಹೆಸರುಘಟ್ಟ. ತುಂಬ ಚೆನ್ನಾಗಿ ಮನೆ ಹತ್ರನೇ ನೀರೆಲ್ಲ ಬರುತ್ತೆ, ಬರೋ ನೀರಲ್ಲೇ ಬೆಳ್ಕೋತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಆ ಕಡೆ ಅಡುಗೆ ಮಾಡ್ತಾ ಇದ್ದಾರೆ, ಇಲ್ಲಿ ಸ್ವಲ್ಪ ಜನ ಭಜನೆ ಮಾಡ್ತಾ ಇದ್ದಾರೆ. ನಮ್ಮೂರ ಸೈಡ್ ಈ ಥರ ಹಾರ್ಮೋನಿಯಮ್ ಎಲ್ಲ ಯೂಸ್ ಮಾಡಲ್ಲ ಭಜನೆಗೆ. ಇಲ್ಲಿ ಹಾರ್ಮೋನಿಯಮ್ ಎಲ್ಲ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಮ್ಮನೆಯವ್ರು ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದಾರೆ. ನೋಡಿ ಅವ್ರದ್ದು ಶಾಡೋ ಬೀಳ್ತಾ ಇದೆ ಗೋಡೆ ಮೇಲೆ, ಅವರೇ ಕ್ಯಾಪ್ಚರ್ ಮಾಡ್ತಾ ಇರೋದು. ಈ ಕಡೆ ಅಡುಗೆ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ. ಹಿಂದೆ ದೇವಸ್ಥಾನ, ಅದೇ ದೇವಸ್ಥಾನ, ಅದ್ರ ಪಕ್ಕದಲ್ಲಿ ಹಿಂದೆ ಅಡುಗೆ ಮಾಡೋದಕ್ಕೆ ಕಟ್ಟಿದ್ದಾರೆ. ಯಾವ ಥರ ಇದೆ ನೋಡಿ ನೀವೇ. ಅಲ್ಲಿ ಸ್ವಲ್ಪ ಜನಕ್ಕೆ ಊಟ ಬಡಿಸ್ತಾ ಇದ್ದಾರೆ. ನಾವು ಪೂಜೆಗೆ ಅಂತೇಳಿ ಒಳಗೆ ಪೂಜೆ ಮಾಡಿಸ್ತಾ ಇದ್ವಿ. ಪೂಜೆ ಮಾಡಿಸ್ಬಿಟ್ಟು ನಾನು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಅಷ್ಟರೊಳಗೆ ನಮ್ಮ ಮನೆಯವ್ರು ಬಂದು ಇದೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ, ಭಜನೆ ಮಾಡೋದನ್ನು ಎಲ್ಲನೂ. ಅವರು ಒಬ್ಬೊಬ್ಬರಾಗೆ ಮೈಕ್ ಹತ್ರ ಇಟ್ಕೊಂಡು ಹೇಳ್ತಾ ಇದ್ರು ಭಜನೆ ಹಾಡು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್.